ಲಂಚ ಕೊಟ್ಟ ಕೇಸ್ನಲ್ಲಿ ನ್ಯೂಯಾರ್ಕ್ ಕೋರ್ಟ್ ಅರೆಸ್ಟ್ ವಾರೆಂಟ್ ನೀಡಿದ್ದು ಅದಾನಿ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಇದರಿಂದಾಗಿ ಉದ್ಯಮಿ ಅದಾನಿ ಗ್ರೂಪ್ನ ಷೇರು ಮೌಲ್ಯವು ಕೂಡ ಪಾತಾಳಕ್ಕೆ ಕುಸಿತಾ ಇದೆ. ಇನ್ನೊಂದು ಕಡೆಯಲ್ಲಿ ಕೀನ್ಯಾ ದೇಶ ಅದಾನಿ ಕಂಪನಿ ಜೊತೆ ಮಾಡಿಕೊಂಡಿದ್ದಂತಹ ಒಪ್ಪಂದಗಳನ್ನು ರದ್ದು ಮಾಡ್ತಾ ಇದೆ. ಬಹುಕೋಟಿ ಡಾಲರ್ ಲಂಚ ಮತ್ತು ವಂಚನೆ ಕೇಸ್ನಲ್ಲಿ ನ್ಯೂಯಾರ್ಕ್ ಕೋರ್ಟ್ ಗೌತಮ್ ಅದಾನಿ ಬಂಧನಕ್ಕೆ ವಾರಂಟ್ ಹೊರಡಿಸಿತ್ತು. ಅದಾನಿ ಸೇರಿದಂತೆ 8 ಜನರ ವಿರುದ್ಧ ದೋಷಾರೋಪಣೆ ಮಾಡಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಉದ್ಯಮಿ ಗೌತಮ್ ಅದಾನಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅದಾನಿ ಕಂಪನಿ ಕೀನ್ಯಾ ದೇಶದ ಜೊತೆಗೆ ಮಾಡಿಕೊಂಡಿದ್ದ 2 ಒಪ್ಪಂದಗಳನ್ನು ರದ್ದುಪಡಿಸಿದೆ. ಕೀನ್ಯಾದ ಅಧ್ಯಕ್ಷ ವಿಲಿಯಂ ರುಟೋ ಅದಾನಿ ಕಂಪನಿ ಜೊತೆಗೆ ಮಾಡಿಕೊಂಡಿದ್ದ ಮೂಲಸೌಕರ್ಯ ಒಪ್ಪಂದಗಳನ್ನು ರದ್ದುಗೊಳಿಸುವುದಾಗಿ ಘೋಷಿಸಿದ್ದಾರೆ. ಸೌರಶಕ್ತಿ ಉದ್ಯಮದಲ್ಲಿ ಗೌತಮ್ ಅದಾನಿಯದ್ದು ಪ್ರಪಂಚದಲ್ಲೇ ಪ್ರಮುಖ ಹೆಸರು. ಆದ್ರೀಗ ಅದೇ ಸೌರಶಕ್ತಿ ಉದ್ಯಮ ಅದಾನಿ ಅವರಿಗೆ ಏಟಿನ ಮೇಲೆ ಏಟು ಕೊಡುತ್ತಿದೆ. 3ನೇ ಸಲ ಅದಾನಿ ಷೇರು ಮೌಲ್ಯ ಕುಸಿತ. ಸ್ಟಾಕ್ ಮಾರುಕಟ್ಟೆ ವ್ಯವಹಾರ ತಿರುಚಿ ಲೆಕ್ಕಪತ್ರ ವಂಚನೆ ಅಂತ ವರದಿ. ಹಿಂಡನ್ಬರ್ಗ್ ವರದಿಯಾದಾಗ ಅದಾನಿ ಕಂಪನಿ ಷೇರು ಕುಸಿತ. ಸೌರಶಕ್ತಿ ಉದ್ಯಮಕ್ಕೆ ಲಂಚ ಕೊಟ್ಟು ಗುತ್ತಿಗೆ ಆರೋಪದಡಿ ವಾರೆಂಟ್. ಅಮೆರಿಕ ಕೋರ್ಟ್ ಆದೇಶದ ಬೆನ್ನಲ್ಲೇ 2ನೇ ಸಲ ಷೇರು ಬೆಲೆ ಕುಸಿತ. ಕೀನ್ಯಾದಿಂದ ಅದಾನಿ ಸಮೂಹ ಸಂಸ್ಥೆ ಜೊತೆಗಿನ ಒಪ್ಪಂದಗಳ ರದ್ದು. 3ನೇ ಸಲ ಅದಾನಿ ಸಂಸ್ಥೆಗಳ ಷೇರುಗಳ ಮೌಲ್ಯದಲ್ಲೂ ವ್ಯತ್ಯಯ. ಅದಾನಿ ಸಮೂಹ ಸಂಸ್ಥೆಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಡಿಮೆ ಸಮಯದಲ್ಲಿ ಬೆಳೆದಿದ್ದೇ ಲಂಚ ಕೊಟ್ಟು. ಹೀಗಂತ ಕಾಂಗ್ರೆಸ್ನವರು ಆರೋಪ ಮಾಡುತ್ತಿದ್ದಾರೆ. ಜೊತೆಗೆ ಗೌತಮ್ ಅದಾನಿಯನ್ನ ಬಂಧಿಸಬೇಕು ಅಂತಾನೂ ಆಗ್ರಹಿಸುತ್ತಿದ್ದಾರೆ. ಪ್ರಧಾನಿ ಮೋದಿ ಅವರು ಯಾಕೆ ಅದಾನಿ ಅವರನ್ನ ಬಂಧಿಸ್ತಿಲ್ಲ ಅಂತಾನೂ ಪ್ರಶ್ನೆ ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲೂ ಅದಾನಿ ಬಂಧನ ವಾರೆಂಟ್ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಮಧ್ಯೆ ವಾಗ್ಯುದ್ಧ ನಡೆಯಿತು. ವಾರೆಂಟ್ ಇಶ್ಯೂ ಆದ್ಮೇಲೆ ಈ ಶುಡ್ ಬಿ ಅರೆಸ್ಟ್ ಅಲ್ವಾ? ವಾರೆಂಟ್ ಇಶ್ಯೂ ಆಗ್ಬಿಟ್ಟಿದೆ. 2100 ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆ ಅಂತ ಹೇಳಿ ವಾರೆಂಟ್ ಇಶ್ಯೂ ಆಗಿದೆ. ವಾರೆಂಟ್ ಇಶ್ಯೂ ಮಾಡಿದ್ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್. ಈಗ ಇವರು ಸಪೋರ್ಟ್ ಮಾಡ್ತಾ ಇರೋರು ಯಾರು? ಅಲ್ಲ, ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ. ನಂಬರ್ 1 ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ಬಿಜೆಪಿ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಗೊತ್ತಾ ನಿಮಗೆ? ನರೇಂದ್ರ ಮೋದಿ ಅವರು ಹೇಳ್ದೆ ಮಾಡ್ಕೊಳ್ಳೋಕ್ಕಾಗುತ್ತಾ? ದಟ್ ಈಸ್ ದಿ ನ್ಯೂಸ್. ಹಲವಾರು ಜನ ಇದ್ದಾರೆ, ಎಲ್ಲರ ಮೇಲೆ ತನಿಖೆ ಮಾಡಲಿ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಹಲವಾರು ವ್ಯವಹಾರಗಳು ನಡೀತಾ ಇದೆ, ಅದರ ಮೇಲೇನೂ ತನಿಖೆ ಮಾಡಲಿ. ತನಿಖೆ ಮಾಡಿ ಸ್ವತಃ ಅಧಿಕಾರ ಇಟ್ಕೊಂಡು, ಪವರ್ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಯಾಕೆ ಆರೋಪ ಮಾಡ್ತಿದ್ದೀರಾ? ಅದಾನಿ ಅವರ ಪ್ರಾಪರ್ಟಿ ಕರ್ನಾಟಕದಲ್ಲೂ ಇದೆ, ಹಲವಾರು ಕಡೆಗಳಲ್ಲಿದೆ. ತನಿಖೆ ಮಾಡ್ರಿ. ಯಾರು ಬೇಡ ಅಂದಿದ್ದಾರೆ ನಿಮ್ಗೆ? ರಾಜಕೀಯ ಏನಾದ್ರೂ ಇರಲಿ, ಅದಾನಿ ಬಂಧನಕ್ಕೆ ಹೊರಡಿಸಿರುವ ವಾರಂಟ್ ಬಗ್ಗೆ ಅಮೆರಿಕದ ಶ್ವೇತಭವನ ವಕ್ತಾರೆ ಕರೀನ್ ಜೀನ್ ಸ್ಪಷ್ಟನೆ ಕೊಟ್ಟರು. ಅದಾನಿ ಪ್ರಕರಣದಿಂದ ಅಮೆರಿಕ ಭಾರತದ ಸ್ನೇಹಕ್ಕೆ ಯಾವ ಧಕ್ಕೆಯೂ ಆಗಲ್ಲ ಅಂದ್ರು. These allegations, and I would have to refer you to the SEC and DOJ about the specifics of those allegations against the Adani Group. What I will say is on the U.S. and India relationship, we believe that it's stands on an extremely strong foundation, anchored in ties between our people and cooperation across a full range of global issues. ಅದಾನಿ ಪ್ರಕರಣವನ್ನ ಕೂಲಂಕುಷವಾಗಿ ನೋಡೋದಾದ್ರೆ ಕೋರ್ಟ್ ಆದೇಶದಂತೆ ಅದಾನಿ ಸಮೂಹ ಸಂಸ್ಥೆ ದಂಡ ಕಟ್ಟಿದ್ರೆ ಮುಗಿಯೋ ಕೇಸ್. ದಂಡ ಕಟ್ಟದೇ ಪ್ರಕರಣ ಬಗೆಹರಿಸದಿದ್ರೆ ಮಾತ್ರ ಅರೆಸ್ಟ್ ಮಾಡಿ ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ ಗೌತಮ್ ಅದಾನಿಯನ್ನ ಅರೆಸ್ಟ್ ಮಾಡಿ ಅಮೆರಿಕಾಗೆ ಒಪ್ಪಿಸಬೇಕು ಅನ್ನೋದೆಲ್ಲ ಸುಳ್ಳು. ಆದ್ರೆ ಅದಾನಿ ಪ್ರಧಾನಿ ಗೆಳೆತನ ಗಟ್ಟಿಯಾಗಿರೋದ್ರಿಂದ ಪ್ರಕರಣ ದೊಡ್ಡದಾಗ್ತಿದೆ ಅನ್ನೋದು ಕಾನೂನು ಪಂಡಿತರ ಅಭಿಮತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.